ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಹಲವು ಬಾರಿ ನನಗೆ ಗಿಲ್ಲಿ ಇಷ್ಟ, ಗಿಲ್ಲಿ ತರಹ ಹುಡುಗ ಬೇಕು, ಗಿಲ್ಲಿ ನನಗೆ ಅಣ್ಣ ಅಲ್ಲ ಫ್ರೆಂಡ್ ಅಂತ ಒತ್ತಿ ಒತ್ತಿ ಹೇಳ್ತಿದ್ರು. ಇದನ್ನ ಕಂಡು ರಕ್ಷಿತಾ ಶೆಟ್ಟಿ ಗಿಲ್ಲಿಯನ್ನ ಲವ್ ಮಾಡ್ತಿದ್ದಾರಾ ಅಂತ ಹಲವರಿಗೆ ಅನ್ಸಿದುಂಟು. ಹಾಗಾದ್ರೆ ಇದು ನಿಜಾನಾ? ಗಿಲ್ಲಿನ ರಕ್ಷಿತಾ ಮದ್ವೆ ಆಗ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಅವರೇ ಸ್ವತಃ ರಿಯಾಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಸೀಸನ್ ನ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ. ಈ ಸೀಸನ್ ಮುಗಿಯುತ್ತಿದ್ದಂತೆ ವೀಕ್ಷಕರಿಗೆ ಕೊಂಚ ಬೇಜಾರಾಗಿರೋದು ನಿಜ. ಅದರಲ್ಲೂ ಈ ಸೀಸನ್ ನಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿಯ ಕ್ಯೂಟ್ ಫೈಟ್ ಗಳನ್ನ ವೀಕ್ಷಕರು ಮಿಸ್ ಮಾಡ್ಕೊಳ್ತಿದ್ದಾರೆ. ಹಲವರಿಗೆ ಇವರಿಬ್ಬರ ಬಾಂಡಿಂಗ್ ಇಷ್ಟ ಆಗಿದ್ದು ಹೌದು. ಕೆಲವರು ಇವರಿಬ್ಬರದ್ದು ಪ್ಯೂರ್ ಫ್ರೆಂಡ್ಶಿಪ್ ಅಂತಂದ್ರೆ, ಇನ್ನು ಹಲವರು ರಕ್ಷಿತಾ ಶೆಟ್ಟಿ ಗಿಲ್ಲಿಯನ್ನ ಲವ್ ಮಾಡ್ತಿದ್ದಾರೆ ಎಂದೆಲ್ಲ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ರು. ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು? ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸ್ವತಃ ರಕ್ಷಿತಾ ಶೆಟ್ಟಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ನಿಮ್ಮ ಫ್ರೆಂಡ್ ಗಿಲ್ಲಿ ವಿನ್ ಆಗಿರೋದು ಎಷ್ಟು ಖುಷಿ ಇದೆ, ತುಂಬಾ ಖುಷಿ ಇದೆ. ಎಷ್ಟು ರಿಯಾಲಿಟಿ ಶೋಗಳನ್ನ ಅವರು ಮಾಡಿದ್ದಾರೆ, ಇಲ್ಲಿ ಅವರಿಗೆ ರಿಸಲ್ಟ್ ಸಿಕ್ತು ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ. ರಘು ಹಾಗೂ ಗಿಲ್ಲಿ ಮೇಲೆ ಯಾಕಷ್ಟು ಪೊಸೆಸಿವ್ ಆಗಿದ್ರಿ? ಅದು ಪೊಸೆಸಿವ್ನೆಸ್ ಅಲ್ಲ, ಪ್ರೀತಿ. ನಮ್ಮ ಜನ ಅಂದ್ಮೇಲೆ ಪ್ರೀತಿ ಇರುತ್ತೆ ಅಲ್ವಾ? ಪೊಸೆಸಿವ್ನೆಸ್ ಅಂದ್ರೆ ಅವರು ನಮ್ಮ ಫ್ರೆಂಡ್, ಎಲ್ಲರೂ ತಮ್ಮ ತಮ್ಮ ಫ್ರೆಂಡ್ಸ್ಗೆ ಅಟೆನ್ಷನ್ ಬೇಕು ಅಂತ ಕೇಳ್ದಲ್ವಾ? ನನ್ನ ಜೊತೆ ಇರು ಮಾತಾಡು ಅಂತ ಫ್ರೆಂಡ್ಸ್ ಹೇಳ್ತಲ್ವಾ? ಅದು ಕಾಮನ್ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ. ಅನಂತರ ರಘು ಗಿಲ್ಲಿ ಹಾಗೂ ನಿಮ್ಮ ಕಾಂಬೋ ವೀಕ್ಷಕರಿಗೆ ಇಷ್ಟ ಆಗಿತ್ತು. ಹೌದು, ನಿಮಗೆ ನೋಡೋಕೆ ಕಾಮಿಡಿ ಆಗಿ ಇರ್ತಿತ್ತು. ನನ್ನ ನೋವು ನನ್ಗೆ ಗೊತ್ತು. ಗಿಲ್ಲಿ ನನಗೆ ತಮಾಷೆಗೆ ಹೊಡೆಯೋದು, ಬೀಳ್ಸೋದು ಎಲ್ಲವನ್ನ ಎಡಿಟ್ ಮಾಡಿ ಹಾಕ್ತಾರೆ ಅಂದ್ಕೊಂಡಿದ್ದೆ. ನನ್ನ ಮರ್ಯಾದೆ ಅರ್ಧ ಗಿಲ್ಲಿನೇ ತೆಗೆದಿದ್ದಾರೆ ಎಂದು ಫನ್ನಿಯಾಗಿ ರಕ್ಷಿತಾ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೆ ಗಿಲ್ಲಿನ ಮೀಟ್ ಮಾಡ್ತೀರಾ? ಖಂಡಿತವಾಗಿಯೂ ಗಿಲ್ಲಿ ಈಸ್ ಮೈ ಪ್ರಿಯಾರಿಟಿ ಎಂದಿದ್ದಾರೆ ರಕ್ಷಿತಾ. ನೀವಿಬ್ಬರು ಫ್ಯೂಚರ್ ನಲ್ಲಿ ಮದ್ವೆ ಆಗ್ತೀರಾ? ಇಲ್ಲ, ಫ್ರೆಂಡ್ ಯಾವತ್ತಿಗೂ ಫ್ರೆಂಡ್. ಆ ದೃಷ್ಟಿಯಲ್ಲಿ ನಾನು ಗಿಲ್ಲಿನ ನೋಡಿಲ್ಲ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ನಾಮಿನೇಷನ್ ನಲ್ಲಿ ರಕ್ಷಿತಾ ಶೆಟ್ಟಿಗೆ ಕೊಟ್ಟ ಕಾರಣ ಸರಿ ಅನ್ನಿಸ್ತಾ? ಅದೇ ನನಗೆ ಗೊತ್ತಿಲ್ಲ. ನನಗೆ ನಾನು ಸರಿ ಅನ್ಸಿದ್ರೆ ಕೊಡ್ತೀನಿ ಅಷ್ಟೇ. ನಮಗೆ ಯಾರ ಮೇಲೂ ಕೋಪ ಇಲ್ಲ. ಹೌದು, ಮುಖ ನೋಡೋಕ್ಕೂ ಒಬ್ರಿಗೊಬ್ರು ಇಷ್ಟ ಪಡಲ್ಲ. ಆ ರೇಂಜ್ಗೆ ಜಗಳ ಆಡ್ತೀವಿ, ಆದ್ರೆ ಒಂದೇ ತಟ್ಟೆಯಲ್ಲಿ ನಾವು ಊಟ ಮಾಡ್ತೀವಿ. ಬಿಗ್ ಬಾಸ್ ಮನೇನೆ ಹಾಗೆ ಇತ್ತು. ಎಷ್ಟೇ ಜಗಳವಾಡಿದ್ರು ನಾವು ಚೆನ್ನಾಗಿರ್ತಿದ್ವಿ. ಮನೆಯಿಂದ ಆಚೆ ಬಂದಾಗ್ಲೂ ಯಾರ ಮನಸ್ಸಲ್ಲೂ ಏನೂ ಬೇಜಾರಿರ್ಲಿಲ್ಲ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.